ಆಯ್ತು. ಆದರೆ ಆ ದಿನ ರಾತ್ರಿ Everywhere you go, her name echoes. It is a disgrace that an ordinary woman continues to defeat the mighty Portuguese. In every neighboring land, they sing her praises while branding us cowards. If this continues, then we will be driven from this soil forever. Mangalore ಸಂಸ್ಥಾನದ ಸಾಮಂತ ಕಾಮರಸೊರೆ. What to do? ಏನು ಮಾಡೋಣ? ನಿಮಗೆಂತ ಚಿಂತೆ? ಒಂದು ದಿನ ಸಹ ನೀವು ನಮ್ಮ ಮಾತು ಕೇಳಲಿಲ್ಲ. ಕೇಳಿದ್ರೆ ಇಷ್ಟೊತ್ತು ಗೆಲುವು ನಮ್ಮದೇ ಆಗಿರುತ್ತಿತ್ತು. ಆ ಪಕ್ಕ ಸಾಮಾನ್ಯ ಹೆಣ್ಣಲ್ಲ, ಹೆಣ್ಣು ಹುಲಿ. ಅವಳನ್ನ ಎದುರಿಸಿ ಗೆಲ್ಲೋದು ಕಷ್ಟ ದೊರೆ. ಮತ್ತೆ ಏನು ಮಾಡಬೇಕು? ಈ ಲಕ್ಷ್ಮಪ್ಪನಿಗೆ ಆ ಉಳ್ಳಾಲ ಸಂಸ್ಥಾನದವರ ಎಲ್ಲ ಯುದ್ಧದ ಗೊತ್ತು. ಅದನ್ನ ಹಾಳುಗೆಡವೋ ಕಲೆಯನ್ನು ನಮಗೆ ಗೊತ್ತು. ತಮ್ಮವರೇ ಮಾಡಿದ್ದ ಮೋಸಕ್ಕೆ ರಾಣಿ ಅಪ್ಪಕ್ಕ ಬಲಿಯಾಗುತ್ತಾಳೆ. ಎರಡು ಸೇನೆಯ ನಡುವೆ ನಡೆದ ಪಂಜಿನ ದಾಳಿಯಲ್ಲಿ ಅಪ್ಪಕ್ಕಳ ಸೇನೆ ಒಂದಷ್ಟು ಹೋರಾಡಿದ್ದಾದರೂ ಸೋಲಬೇಕಾಯಿತು. ಸುತ್ತ ಗಾಯದಲ್ಲಿದ್ದ ಅಪ್ಪಕ್ಕಳನ್ನು ಬಂಧಿಸುತ್ತಾರೆ. ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ದೇಶದ ಉದ್ಧಾರವಿಲ್ಲ. ನಿಮ್ಮ ಇಡೀ ಜೀವಮಾನ ಆ ಪರಕೀಯರ ಬೂಟು ನೆಕ್ಕುತ್ತ ಸಿದ್ಧ ಮಾಡುವಂತಾಗಲಿ. ನಿನ್ನ ಈ ಸ್ವಾಭಿಮಾನ ದೇಶ ಪ್ರೇಮವೆಲ್ಲ ಈ ಕಾಲಕ್ಕಲ್ಲ ಪಕ್ಕ. ನೀನು ಸತ್ತ ಮೇಲೆ ನಿನ್ನನ್ನು ಯಾರು ನೆನಪಲ್ಲಿಕೊಳ್ಳಲ್ಲ. ತಿಳ್ಕೋ. ಆಗಿದ್ದ ಮೇಲೆ ಹೀಗೆ ಹೀನಾಯವಾಗಿ ಅಂತ್ಯ ಕಾಣೋದು ಬೇಕು. ನನ್ನದು ವೀರ ಸ್ವರ್ಗ. ಭಾರತ ಮಾತೆಯನ್ನು ಪರಕೀಯರಿಂದ ಬಂದು ಮುಕ್ತಿಗೊಳಿಸಲು ನನ್ನಂತ ಎಷ್ಟೋ ಸ್ವಾತಂತ್ರ್ಯ ಹೋದರು ಮುಂದೆ ಹುಟ್ಟುತ್ತೇ ಇರ್ತಾರೆ. ಆ ಪರಕೀಯರನ್ನು ಒಂದಲ್ಲ ಒಂದು ದಿನ ಈ ನೆಲದಿಂದ ಹೊಡೆದೋಡಿಸಿ ಬೀರುತ್ತಾರೆ. ನಿಮ್ಮಂತ ಕೆಟ್ಟ ಹುಳುಗಳು ಸುಟ್ಟು ಬೂದಿಯಾಗುತ್ತೀರಿ. ಆ ದಿನ ನನ್ನ ಈ ಹೋರಾಟ ಸಾರ್ಥಕತೆ ಪಡೆಯುತ್ತೆ. ಪರಕೀಯರು ಬಡಿದವಳು ಸೋಲೆನ್ನದೆ ಸೆಣಸಿದಳು.
ಈ ನೆಲಕ್ಕೆ ಕಾದವಳು. ಈ ನೆಲವ ಕಾದವಳು. ನಿನಗೆ ಬೇರೆ ಹೆಸರು ಬೇಕೆ? ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೌದು, ರಾಣಿಯ ಪಕ್ಕ ಮುಡಿದು ಎಷ್ಟೋ ಕಾಲಗಳಾದರೂ ನಮ್ಮ ಜನಪದರ ಕಾರ್ದನದಲ್ಲಿ